ಹಲೋ ವೀಕ್ಷಕರೇ, ಕಳೆದ ಬಾರಿ ನಾವು ಅಯೋಧ್ಯೆ ಯಾತ್ರೆಯ ಬಗ್ಗೆ ವಿಡಿಯೋ ಮಾಡಿದ್ವಿ. ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಹಾಗೆಯೇ ಈ ಸಲ ಹರಿದ್ವಾರಕ್ಕೆ ಅದೇ ರೀತಿ ಒಂದು ಟ್ರೈನನ್ನು ಬುಕ್ ಮಾಡಿ ಫುಲ್ ಟ್ರೈನಲ್ಲಿ ಸುಮಾರು 1000ಕ್ಕೂ ಹೆಚ್ಚಿನ ಜನ ಪ್ರಯಾಣ ಮಾಡಿದ್ವಿ. ಆ ಪ್ರಯಾಣದಲ್ಲಿ ಯಾವ ರೀತಿ ಊಟ ತಿಂಡಿ ಎಲ್ಲ ಯಾವ ರೀತಿ ಆಯಿತು, ಯಾವ ರೀತಿ ಮಾಡಿದ್ವಿ ಅಂತ ಹೇಳೋದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಈಗ ನೋಡಿ, ನಮ್ಮ ಟ್ರೈನ್ ಇಲ್ಲಿ ಬಂದು ನಿಂತಿದೆ. ಅದಕ್ಕೆಲ್ಲ ಪೂಜೆ ಮಾಡಲಿಕ್ಕೋಸ್ಕರ ಅದನ್ನು ಮಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೇವೆ. ನಾವು ಮೊದಲಿಗೆ ಕಳೆದ ಸಾರಿಯ ಎಲೆಕ್ಟ್ರಿಕ್ ಸ್ಟವ್ ಏನಿದೆ ಅದನ್ನೆಲ್ಲ ತಗೊಂಡು ಬಂದು ಚೆಕ್ ಮಾಡಿ, ಆಮೇಲೆ ರಾತ್ರಿ ಊಟಕ್ಕೆ ಬಂದವರಿಗೆ ಬೇಕಾದಂತಹ ಐಟಮ್ಗಳು ಮತ್ತು ಟ್ರೈನಲ್ಲಿ ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ಅಂದರೆ ಎಣ್ಣೆ ಎಲ್ಲ ಬಿಸಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ಳುವಂಥ ಐಟಮ್ ಎಲ್ಲ, ಮೆಣಸು ಪೌಡ್ರೆಲ್ಲ ಮಾಡಲಿಕ್ಕೋಸ್ಕರ ಮಾಡ್ತಾಯಿದ್ದೇವೆ. ವಾಲಂಟಿಯರ್ಗಳು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ. ನೋಡಿ, ಈಗ ಫಿಲ್ಟರ್ಗಳೆಲ್ಲ ರೆಡಿಯಾಗಿದೆ ಟೀ ಕಾಫಿದು. ಅಂದರೆ ಒಂದೊಂದು ಬೋಗಿಗೆ ಟೀ ಕಾಫಿ ಪ್ರಕಾರ ಸುಮಾರು 16 ಬೋಗಿಗೆ 32 ಫಿಲ್ಟರ್ಗಳು ಬೇಕಾಗ್ತದೆ. 16ಕ್ಕೂ ಹೆಚ್ಚು ಬೋಗಿ ಇತ್ತು ಅದರಲ್ಲಿ. ಇದು ನೋಡಿ, ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೋಸ್ಕರ ಅದನ್ನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೇವೆ. ಇದು ನಾಳೆ ಬೆಳಗ್ಗೆಗೆ ಕೇಸರಿ ಬಾತ್ ಅಂದರೆ ಶೀರಾ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿ ಡ್ರಮ್ನಲ್ಲಿ ತುಂಬಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ರೀತಿಯ ಪೌಡರ್ಗಳನ್ನು ಮಾಡಿ ಇಟ್ಕೊಂಡಿದ್ದೇವೆ. ಸಾರು, ಸಾಂಬಾರು ಎಲ್ಲ ಏನೆಲ್ಲ ಐಟಮ್ ಆಗಬೇಕು, ಪುಳಿಯೋಗರೆ ಎಲ್ಲವನ್ನು ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಇದು ನೋಡಿ, MTR ಅವರ ರೆಡಿ ಮಿಕ್ಸ್ ಬರ್ತದಲ್ಲ, ಅದೇ ರೀತಿ ಖಾಲಿ ಬಿಸಿ ನೀರು ಹಾಕಿದರೆ ಉಪ್ಪಿಟ್ಟು ರೆಡಿ ಆಗಬೇಕು, ಆ ಥರ. ಆಮೇಲೆ ಇನ್ನೊಂದು ಕೇಸರಿ ಪಾತ್ರೆ ಅದನ್ನು ಕೂಡ ಹುರಿದು ಈ ರೀತಿ ಎಲ್ಲ ಡ್ರಮ್ಮಲ್ಲಿ ಹಾಕಿ ಅದರಲ್ಲಿ ಪ್ಯಾಕ್ ಮಾಡಿ ಬರ್ಕೊಂಡಿದ್ದೇವೆ. ಏನೆಲ್ಲ ಬೇಕು, 3 ದಿವಸ ಹೋಗಲಿಕ್ಕೆ, ಆನಂತರ 3 ದಿವಸ ಬರಲಿಕ್ಕೆ, 6 ದಿವಸ ಆಗ್ತದೆ. ಅದರಲ್ಲಿ 3 ದಿವಸಕ್ಕೆ ಹೋಗುವಾಗ 1000 ಜನರಿಗೆ ಎಷ್ಟು ಐಟಮ್ ಬೇಕು ಊಟಕ್ಕೆ 3 ದಿವಸಕ್ಕೆ, ಅದನ್ನೆಲ್ಲ ಏನೆಲ್ಲ ರೆಡಿ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ರೆಡಿ ಮಾಡಿದ್ದೇವೆ. ಕಳೆದ ಸಾರಿ ನಮಗೆ ಪ್ರೀ ಪ್ಲ್ಯಾನ್ ಆಗಿ ಹೋಗದೇ ಇದ್ದಿದ್ದರಿಂದ ನಮಗೆ ತುಂಬ ಕಷ್ಟ ಆಯಿತು. ಈ ಸಲ ಹಾಗೆಲ್ಲ. ಇದೊಂದು ನೋಡಿ, ಈ ಸಲ ನಾವೊಂದು ಐಡಿಯಾ ಮಾಡಿ ಇದೊಂದು ಎಲೆಕ್ಟ್ರಿಕ್ ಒಂದು ಸ್ಟವ್ ಅಂತ ತಗೊಂಡು ಬಂದಿದ್ದೇವೆ. ಇದು ನಮಗೆ ಕಳೆದ ಸಾರಿ ಭಾರಿ ಕಷ್ಟ ಆಯಿತು. ಅದಕ್ಕೋಸ್ಕರ ಈಗ ನೋಡಿ, ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಅದನ್ನೆಲ್ಲ ಬೋಗಿಗಳಿಗೆ ತುಂಬಿಸ್ತಾ ಇದ್ದೇವೆ. ಎಲ್ಲವನ್ನು ಲಿಸ್ಟ್ ಪ್ರಕಾರ. ಕಳೆದ ಸಾರಿ ನಮಗೆ ಐಟಮ್ಸ್ಗಳೆಲ್ಲ ಆ ಕಡೆ ಈ ಕಡೆಯಾಗಿ ಸರಿಯಾಗಿ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲವನ್ನು ಕೂಡ ಮೊದಲಿಗೆ ಬರ್ಕೊಂಡು ಯಾವ ಕೋಚಿಗೆ ಏನೆಲ್ಲ ಹೋಗಬೇಕು ಅಂತೇಳಿ ಅದನ್ನೆಲ್ಲ ಲೋಡ್ ಮಾಡಿದ್ದೇವೆ. ಇದು ನೋಡಿ, ಇದು ಹಿಂದುಗಡೆ ಒಂದು ಲಗೇಜ್ ರೂಮ್ ಬರ್ತದೆ, ಲಗೇಜಿದ್ದು ಒಂದು ಬರ್ತದೆ, SLR ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲೆಲ್ಲ ಗೂಡ್ಸ್ ಐಟಮ್ ಎಲ್ಲ ಇಟ್ಟಿರ್ತಾರೆ, ಗೂಡ್ಸ್ ಥರ ಅದು. ಅದರಲ್ಲೆಲ್ಲ ನಾವು ಲೋಡ್ ಮಾಡಿದ್ದೇವೆ ಎಕ್ಸ್ಟ್ರಾ ಐಟಮ್ಗಳು. ನಮಗೆ ಬೇಕಾಗುವ ಐಟಮೆಲ್ಲ ಪ್ಯಾಂಟ್ರಿ ಒಳಗೆ ಇಟ್ಕೊಂಡಿದ್ದೇವೆ. ಇದು ನೋಡಿ, ಪ್ಯಾಂಟ್ರಿಯಲ್ಲಿ ನಮಗೆ ಮಲಗಲಿಕ್ಕೆ ಇರುವಂಥದ್ದು. ಅದರೊಳಗೆ ಈಗ ನಮ್ಮದು ಐಟಮ್ 3 ದಿವಸದ್ದು ತುಂಬ ಐಟಮ್ ಇರೋದರಿಂದ ಅದನ್ನು ನಮಗೆ ಅಲ್ಲಿ ಮಧ್ಯದಲ್ಲಿ ಟ್ರೈನ್ ನಿಲ್ಲಿಸುವುದಿಲ್ಲ. ಹಾಗಾಗಿ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. 3 ದಿವಸಕ್ಕಾಗುವಷ್ಟೆಲ್ಲ ಇದರಲ್ಲಿ ತುಂಬಿಕೊಂಡಿದ್ದೇವೆ. ಇದು ಅದರದ್ದು ಸ್ಟೋರ್ ರೂಮ್ ನಮಗೆ ಸಾಕಾಗೋದಿಲ್ಲ ನೋಡಿ, ಸಣ್ಣ ಸ್ಟೋರ್ ರೂಮ್ ಇದು. ಹಾಗೆ ಹೊರಗಡೆ ಕೂಡ ಇಟ್ಕೊಂಡಿದ್ದೇವೆ ನೋಡಿ, ಬೇಕಾಗುವಂಥ ನೀರು. ಆನಂತರ ಹೋಗುವಾಗ ದಾರಿ ಮಧ್ಯದಲ್ಲಿ ಎಲ್ಲಿಯೋ ನಮಗೆ ಕ್ರಾಸಿಂಗ್ ಸಿಗಲಿಲ್ಲ ಅಂದರೆ, ನೀರಿಲ್ಲ ಅಂದರೆ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಬ್ಯಾರಲ್ಗಳಲ್ಲಿ ತೊಳಿಲಿಕ್ಕೆಲ್ಲ ನೀರೆಲ್ಲ ತುಂಬಿಕೊಂಡಿದ್ದೇವೆ. ಈ ಸಲ ನಮಗೆ ಸ್ವಲ್ಪ ಹೊಸ ಪ್ಯಾಂಟ್ರಿ ಸಿಕ್ಕಿದೆ. ಕಳೆದ ಸಾರಿ ಪ್ಯಾಂಟ್ರಿ ಚೆನ್ನಾಗಿರಲಿಲ್ಲ, ಹಾಗಾಗಿ ನಮಗೆ ತುಂಬ ಕಷ್ಟ ಆಯಿತು. ಈ ಸಲ ಹೊಸ ಪ್ಯಾಂಟ್ರಿ ಕಳಿಸಿದ್ದಾರೆ. ಒಂದು ಫ್ರಿಡ್ಜ್ ಕೂಡ ಇದೆ ನೋಡಿ ಇದರಲ್ಲಿ ಇನ್ನೆಲ್ಲ ಸೆಟ್ ಮಾಡ್ಕೊಳ್ಬೇಕು. ಇದು ನೋಡಿ, ಪ್ಯಾನಲ್ ಬೋರ್ಡು. ಲಾಸ್ಟ್ ಇಯರ್ ಏನಾಯಿತು ಅಂತ ಹೇಳಿದರೆ, ಅವ್ರದ್ದು 3000 ವ್ಯಾಟ್ಸ್ ಅಂದರೆ 3 kVಗಿಂತ ಜಾಸ್ತಿ ಯಾವುದೇ ಉಪಕರಣಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಅವ್ರದ್ದಿರುವಂಥದ್ದು 1500 ವ್ಯಾಟ್ಸ್ನ ಕೆಪಾಸಿಟಿ ಇರುವಂತಹ ಕಾಯಿಲ್ಗಳು ಇರುವಂಥದ್ದು. ಅದರಲ್ಲಿ 15ರಿಂದ 20 ಜನರಿಗೆ ಅದರ ಮೇಲೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ. ಹಾಗೆ ನಾವು ಏನು ಮಾಡಿದ್ವಿ ಅಂದರೆ, ಈ ಸಲ ಸ್ವಲ್ಪ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿದ್ದೇವೆ. ಅದೇನಂತ ಆಮೇಲೆ ಹೇಳ್ತೀನಿ. ನೋಡಿ, ಈಗ ನಮ್ಮದು ಟ್ರೈನಲ್ಲಿ 2 ಇಂಜಿನ್ ಇರುವಂತಹ ಟ್ರೈನ್ ಬಂದಿದೆ. ಈ ಸಕಲೇಶಪುರ ಸೈಡಿಂದ ಎಲ್ಲ ಬರುವಾಗ ಬ್ರೇಕಿಂಗೋಸ್ಕರ, ಆನಂತರ ಮೇಲ್ಗಡೆ ಹೋಗಬೇಕಾದ್ರೆ ಅದನ್ನು ಪುಷ್ ಮಾಡಲಿಕ್ಕೆ 2 ಇಂಜಿನನ್ನು ಹಾಕಿರ್ತಾರೆ. ಈಗ ಅದರಲ್ಲಿ ಒಂದು ಇಂಜಿನ್ ಅಟ್ಯಾಚ್ ಮಾಡ್ತಾರೆ ನೋಡಿ. ಇವರು ಮೇಡಮ್ ಇದ್ದಾರೆ, ಅವರು ರೈಲ್ವೆ ಎಂಪ್ಲಾಯಿ. ಅವ್ರು ನೋಡಿ ಯಾವ ರೀತಿ ಡಿಟ್ಯಾಚ್ ಮಾಡ್ತಾರೆ ನೋಡಿ. ಈಗ ನಮಗೆ ಒಂದೇ ಇಂಜಿನ್ ಸಾಕಾಗ್ತದೆ, ಇನ್ನೊಂದು ಇಂಜಿನನ್ನು ಅವರು ರಿಮೂವ್ ಮಾಡ್ತಾರೆ ಅಲ್ಲಿಂದ ನೋಡಿ. ಈಗ ಸಿಗ್ನಲಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಒಂದು ಇಂಜಿನನ್ನು ತೆಗೆದರು. ಈಗ ಇನ್ನೂ ಉಳಿದಂತಹ ಒಂದು ಇಂಜಿನಿಗೆ ನಾವೀಗ ಪೂಜೆ ಸಲ್ಲಿಸಿ ಹೋಗಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ.
ವೀರವೆಂಕಟ ಸ್ವಾಮಿ ಚರಣಾರವಿಂದ ಗೋವಿಂದ ಗೋವಿಂದ ವ್ಯಾಸ ಬಾದರಾಯಣ ಗೋವಿಂದ ಜೈ ಜೈ ಗುರು ಮಹಾರಾಜ್ ಕಿ ನೋಡಿ ಈಗ ಬೆಳಗಾಯಿತು. ಎಲ್ಲ ಕೋಚ್ಗಳಿಗೆ ನಾವು ಅಕ್ಕಿ ಇರ್ತದೆ ಒಬ್ಬೊಬ್ಬರು ವಾಲಂಟಿಯರ್ ಹತ್ರ, ಅವ್ರ ಹತ್ರ ಎಲ್ಲ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ತೇವೆ. ಈಗ ಬೆಳಗ್ಗೆಗೆ ಶಾವಿಗೆ ಬಂದಿದೆ, ಶಾವಿಗೆ ರೆಡಿ ಮಾಡಿ ತಗೊಂಡು ಬಂದಿದ್ವಿ ನಾವು ನಿನ್ನೆನೆ. ಅದಕ್ಕೆ ಈಗ ಸಾಂಬಾರು ಮಾಡ್ತಾಯಿದ್ದೇವೆ ಮತ್ತು ಟೀ ಕಾಫಿ ಕೂಡ ರೆಡಿ ಆಗ್ತಿದೆ. ನೋಡಿ ಶಾವಿಗೆ ಎಲ್ಲ ರೆಡಿ ಇದೆ, ಒತ್ತು ಶಾವಿಗೆ. ಅದಕ್ಕೀಗ ಸಾಂಬಾರನ್ನು ನಾವು ರೆಡಿ ಮಾಡಬೇಕು. ಹಾಗೆ ಚಹಾ ಕೂಡ ರೆಡಿ ಆಗ್ತಾಯಿದೆ. ನೋಡಿ ಇದು ಬಿಸಿ ನೀರು, ಅದರಲ್ಲೊಂದು ಬಾಯ್ಲರ್ ಇರ್ತದೆ, ಬಾಯ್ಲರಿಂದ ಬಿಸಿನೀರು ಸಿಗ್ತದೆ ನಮಗೆ. ಅದನ್ನು ಮತ್ತೆ ನಾವು ಪುನಃ ಇದಕ್ಕೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಬಿಸಿ ಮಾಡಿಕೊಳ್ಬೇಕು. ಈ ಸಲ ನೋಡಿ ನಾವು ಒಂದು ಇಂಡಕ್ಷನ್ ಒಂದು ಏನಿದೆ ಕುಕ್ ಟಾಪ್ ಅದನ್ನು ತಗೊಂಡಿದ್ವಿ. ಇದು ಆ್ಯಕ್ಚುಲಿ 3500 ವ್ಯಾಟ್ಸ್ ಇದ್ದು, ಅದಕ್ಕೆ ಸಪೋರ್ಟ್ ಆಗೋದಿಲ್ಲ ಅಂತೇಳಿ ನನಗೆ ಒಂದು ಡೌಟ್ ಇತ್ತು. ಆದರೆ ದೇವರ ದಯದಿಂದ ಸಪೋರ್ಟ್ ಆಯಿತು. ನಮಗೆ ಓವನ್ ಏನು ಯೂಸ್ ಇರಲಿಲ್ಲ, ಹಾಗಾಗಿ ಓವನ್ನ ವೈರಿಂಗ್ ಏನಿದೆ ಅಲ್ಲಿಂದ ಒಂದು ವೈರನ್ನು ತೆಗೆದುಬಿಟ್ಟು ಅದನ್ನು ತಗೊಂಡು ಬಂದು ಇದಕ್ಕೆ ಕೊಟ್ವಿ. ಹಾಗಾಗಿ ಓವನಿಗೆ ಜಾಸ್ತಿ ಕೆಪಾಸಿಟಿ ಬೇಕಾಗಿರೋದ್ರಿಂದ ಅದು ವರ್ಕ್ ಆಯಿತು, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು. ಇದು ಕಳೆದ ಸಾರಿಯ ಸ್ಟವ್ ಇದು 1500 ವ್ಯಾಟ್ಸ್ನದ್ದು. ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಬೆಳಗಿನ ಕಾಫಿ ಟೀ ಎಲ್ಲ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಒಂದು ಅನ್ನ ಎಲ್ಲ ಆಗಿದೆ ಇವ್ರದ್ದು ಕುಕ್ಕರ್ನಲ್ಲಿ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸತ್ಯಮಾಮ ಅವರು. ನೋಡಿ ಈಗ ರೈಲ್ ರನ್ನಿಂಗಲ್ಲಿದೆ. ಆ ಟೀ ನೋಡಿ, ಟೀ ಒಂದು ಫಿಲ್ಟ್ರಿಗೆ ಹಾಕಬೇಕಾದ್ರೆ ಅಷ್ಟು ಕಷ್ಟ, ಅಂದರೆ ನಿಂತು ಕೂಡಲೇ ಒಂಥರ ದೂಡಿದಾಗೆ ಆಗ್ತದೆ. ನೋಡಿ ಸಾಂಬಾರೆಲ್ಲ ಅಲ್ಲಾಡ್ತಾ ಇದೆ, ಮೈ ಮೇಲೆಲ್ಲ ಚೆಲ್ತದೆ. ಅದನ್ನು ಬ್ಯಾಲೆನ್ಸ್ ಮಾಡಿ ಮಾಡಬೇಕಾಗ್ತದೆ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ ಟ್ರೈನ್, ಹೊರಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು. ಇವತ್ತು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದದ್ದು. ಉಪ್ಪಿಟ್ಟು ಕೂಡ ಹಾಗೆ ಬಿಸಿ ನೀರು ಹಾಕಿ ಉಪ್ಪಿಟ್ಟನ್ನು ಕೂಡಲೇ ಕುದಿಸಿದ ಕೂಡಲೇ ಉಪ್ಪಿಟ್ಟು ಹಾಕಬೇಕು, ಆ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು. ಎಲ್ಲರೂ ಭಜನೆ ಎಲ್ಲ ಹಾಡಿ ತುಂಬ ಖುಷಿಯಲ್ಲಿದ್ದಾರೆ. ಇದು ನೋಡಿ ಈಗ ಸಂಜೆ ಆಯಿತು. ರಾತ್ರಿಗೆ ನಾನು ಗಂಜಿ ಮತ್ತು ಅದರೊಟ್ಟಿಗೆ ನಾವು ಆಲೂಗಡ್ಡೆ ಫ್ರೈ ಮಾಡಿ ತಗೊಂಡು ಬಂದಿದ್ವಲ್ಲ, ಅದರದ್ದೊಂದು ಪಲ್ಯ ಮಾಡ್ತಾಯಿದ್ದಾನೆ. ಅದನ್ನು ಫ್ರೈ ಮಾಡಿ ತಗೊಂಡು ಬಂದಿದ್ದರಿಂದ ಅದು ಹಾಳಾಗಲಿಲ್ಲ. ಟ್ರೈನಲ್ಲಾದರೆ ಇಷ್ಟನ್ನು ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನೀರು ಬಿಸಿ ಮಾಡ್ಬೋದು ಅಷ್ಟೇ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಇದು ನೋಡಿ ಮರುದಿವಸ ಬೆಳಗ್ಗೆ ನೋಡಿ ಯಾರು ಎದ್ದಿಲ್ಲ, ಎಲ್ಲರೂ ಮಲಗಿದ್ದಾರೆ, ಎಲ್ರಿಗೂ ಸುಸ್ತಾಗಿದೆ. ಬೆಳಗ್ಗೆ ಇವತ್ತು ಪಲಾವಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಪಲಾವ್ ಸಲಾಡ್ ಎಲ್ಲ. ಕೆಲವರೆಲ್ಲ ಎದ್ದೇ ಇಲ್ಲ ಇವತ್ತು ವಾಲಂಟಿಯರ್ಗಳು, ನಿನ್ನೆ ತುಂಬ ಕೆಲಸ ಇತ್ತು, ಎಲ್ಲರೂ ಮಲ್ಕೊಂಡಿದ್ದಾರೆ. ಇದು ಅದರಲ್ಲೊಬ್ಬರು ಮ್ಯಾನೇಜರ್ ಇರ್ತಾರೆ, ಅವರು ನೋಡಿ ಇಲ್ಲಿ ಮಲ್ಕೊಂಡಿದ್ದಾರೆ. ಪ್ಯಾಂಟ್ರಿ ಹತ್ರನೇ ಅವ್ರ ರೂಮ್ ಇರ್ತದೆ, ಇದು ಸ್ಟೋರ್ ರೂಮು. ಇನ್ನು ನಾವು ಇವತ್ತು 2ನೇ ದಿವಸ ಬೆಳಿಗ್ಗೆ ಎಲ್ಲ ಐಟಮ್ಸ್ಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ನೋಡಿ ನಮ್ಮ ಸತೀಶ್ ಮಾಮು ಟೀ ಕಾಫಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೀರು ಕೂಡ ಒಂದು ತುಂಬಿಸ್ಕೊಂಡಿದ್ದಾರೆ. ನಿನ್ನೆ ಸಾಯಂಕಾಲ ನಂತರ ನಮಗೆ ನೀರು ಸಿಗಲಿಲ್ಲ. ಟ್ಯಾಂಕಲ್ಲಿ ಒಂದು 2-3 ಸಾವಿರ ಲೀಟ್ರ್ ನೀರು ಇರ್ತದೆ ಅಷ್ಟೇ, ಓವರ್ ಹೆಡ್ ಟ್ಯಾಂಕಲ್ಲಿ. ಆನಂತರ ಅದಕ್ಕೆ ನಾವು ಸ್ಟೇಷನಲ್ಲಿ ಎಲ್ಲಿಯಾದರೂ ನಿಲ್ಲಿಸಿದಲ್ಲಿ ನೀರನ್ನು ತುಂಬಿಸಬೇಕು. ಬಟ್ ನಮಗೆ ಇಲ್ಲಿ ಕೂಡ ಕ್ರಾಸಿಂಗ್ ಇರೋದರಿಂದ ಇಲ್ಲಿ ಕೂಡ ನಮಗೆ ನೀರಿರುವ ಜಾಗದಲ್ಲಿ ನಿಲ್ಲಿಸಲಿಕ್ಕೆ ಸಿಗಲಿಲ್ಲ. ನಾವು ಇದರೊಳಗೆ ಒಂದು ಟ್ರೈನ್ ಒಳಗೆ ಒಬ್ಬರು ಏನು ಆಫೀಸರ್ ಇರ್ತಾರೆ, ಅವರು ಅಲ್ಲಿಗೆ ಮುಂದಿನ ನಿಲ್ದಾಣಕ್ಕೆ ಅವರು ಒಂದು ಮೆಸೇಜನ್ನು ಹಾಕ್ತಾರೆ ಕಂಟ್ರೋಲ್ ರೂಮಿಗೆ, ನಮಗೆ ಈ ಥರ ನೀರು ಖಾಲಿ ಆಗಿದೆ ಅಂತೇಳಿ. ಆನಂತರ ಅವರು ಎಲ್ಲಿ ನೆಕ್ಸ್ಟ್ ಯಾವ ಸ್ಟೇಷನಲ್ಲಿ ನಮಗೆ ಸ್ಟಾಪ್ ಕೊಡ್ಬೋದು ಅಂತ ಅವರು ಡಿಸೈಡ್ ಮಾಡಿ ಅವ್ರು ಸ್ಟಾಪ್ ಕಟ್ಟ ನಂತರ ನಮಗೆ ನೀರನ್ನು ನಾವು ತುಂಬಿಸಬೇಕು. ಅಷ್ಟರವರೆಗೆ ಅಲ್ಲಿ ನೀರು ಇರೋದಿಲ್ಲ, ಎಲ್ಲ ನೀರು ಖಾಲಿ ಆದರೆ. ಅದಕ್ಕೋಸ್ಕರ ನಾವು ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ಒಂದು ಪಾತ್ರೆಯಲ್ಲೆಲ್ಲ ತುಂಬಿಸ್ಕೊಳ್ತೇವೆ. ಇವತ್ತು ನೋಡಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ರೆಡಿ ಆದಂಥದ್ದು. ಉಪ್ಪಿಟ್ಟು ಅವಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈ ಸಲ ಇಂಡಕ್ಷನ್ ಕುಕ್ಕರ್ ತಂದಿದ್ದರಿಂದ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಕೊಡಲಿಕ್ಕೆ ಆಯಿತು. ಲಾಸ್ಟ್ ಟೈಮ್ ನಮಗೆ ಸಾಕಾಗಿತ್ತು. ಸ್ವಲ್ಪ ಟೀ ಎಲ್ಲ ಮಾಡುವಾಗ ಜಾಗ್ರತೆ ಬೇಕಾಗ್ತದೆ. ನೋಡಿ ಅಲ್ಲಾಡ್ತಾ ಇದೆ. ಈ ಸಲ ಏನು ಮಾಡಿದೆ ಅಂದರೆ ಕಲ್ಲಂಗಡಿ ಎಲ್ಲ ತೊಗೊಂಡು ಬಂದಿದ್ವಿ. ನೋಡಿ ಇದನ್ನೆಲ್ಲ ಕಟ್ ಮಾಡಿ ಒಂದೊಂದು ಬೋಗಿಗೆ ಎಷ್ಟು ಬೇಕೋ ಅಷ್ಟು, ಒಂದು ಬೋಗಿಯಲ್ಲಿ ಒಂದು 75 ಜನ ಇರ್ತಾರೆ, ಅವರೆಲ್ಲರಿಗೂ ಕಲ್ಲಂಗಡಿ ಹಣ್ಣನ್ನು ರೆಡಿ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ದೇವೆ. ಹಾಗೆ ಮಧ್ಯಾಹ್ನಕ್ಕೆ ಪಲಾವ್ ಮತ್ತು ಸಲಾಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಈ ಸಲ ಅಷ್ಟೇನು ನಮಗೆ ಕಷ್ಟ ಆಗಲಿಲ್ಲ ಕಳೆದ ಬಾರಿ ಹಾಗೆ.
ತುಂಬ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಆಯಿತು. ಪ್ಯಾಂಟ್ರಿ ಕೂಡ ತುಂಬ ಹೊಸ್ತಿತ್ತು, ಆದ್ದರಿಂದ ಸುಸೂತ್ರವಾಗಿ ಆಯಿತು ಅಂತ ಹೇಳ್ಬೋದು. ನನಗೆ ಊರಲ್ಲಿ ಕೆಲಸ ಇರೋದರಿಂದ ನಾಳೆ ನಾನು ಡೆಲ್ಲಿಯಲ್ಲಿ ಇಳಿದು ವಾಪಸ್ ಹೋಗ್ತಾ ಇದ್ದೇನೆ. ನಮ್ಮ ಟೀಮ್ನವರು ಏನಿದ್ದಾರೆ ಅವರು ಅದರಲ್ಲಿ ಇನ್ನೂ ಮ್ಯಾನೇಜ್ ಮಾಡ್ತಾರೆ. ಅವರಿಗೆ ಒಂದು ಸಲ ಇಂಡಕ್ಷನ್ ಎಲ್ಲ ಗೊತ್ತಾಗೋದಿಲ್ಲ ಅಂಥೇಳಿ ನಾನು ಬಂದಿದ್ದು. ಇನ್ನು ನಾನು ವಾಪಸ್ ಹೋಗ್ತಾ ಇದ್ದೇನೆ. ಇದೀಗ ಟ್ರೈನ್ ರಾಜಸ್ಥಾನದಲ್ಲಿ ಹೋಗ್ತಾ ಇದೆ. ಮರುಭೂಮಿ ನೋಡಿ, ಎಲ್ಲಿ ನೋಡಿದರೂ ಕೂಡ ಮರಳುಗಾಡಿದು. ಅದರಲ್ಲಿ ಜಾಲಿ ಮರ ಬಿಟ್ಟರೆ ಬೇರೆ ಏನಿಲ್ಲ. ಹೊರಗಡೆ ತುಂಬ ಸೆಕೆ. ನಾನೀಗ ಡೆಲ್ಲಿನಲ್ಲಿ ಇಳ್ಕೊಂಡು ನಾನೀಗ ಹೋಗ್ತಾ ಇದ್ದೇನೆ ನಮ್ಮ ರೂಮಿಗೆ. ಅದು ನಮ್ಮ ರಾಜಭವನದ ಹತ್ತಿರನೇ ಆಗ್ತದೆ. ಆ ಕಡೆ ಹೋದರೆ ಕರೋಲ್ ಬಾಗ್ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ರಾಜಭವನ. ನಮ್ಮ ಲಾಂಛನ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಎದುರುಗಡೆಗೆ. ರಾಜಭವನದಿಂದ ಅಲ್ಲಿಂದ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಬೇಕಾದ್ರೆ ಈಗ RBI ಕೂಡ ಸಿಗ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನೆಲ್ಲ ದಾಟಿ ನಮ್ಮ ರೂಮಿಗೆ ಹೋಗಬೇಕು. ಇವತ್ತು ಅಲ್ಲಿ ರಾತ್ರಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ನಾನು ಏರ್ಪೋರ್ಟಿಗೆ ಹೊರಡ್ತಾ ಇದ್ದೇನೆ. ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗೀತದೆ. ನಾಳೆ ಇನ್ನು ವಾಪಸ್ ಬರುವಾಗ ಅಲ್ಲಿ 3 ದಿವಸದ ಕಾರ್ಯಕ್ರಮ ಮುಗಿಸಿ ವಾಪಸ್ ಬರುವಾಗ ಏನಿದ್ರು ಅದರಲ್ಲಿ ಈಗ ಇರುವಂಥವರು ಮ್ಯಾನೇಜ್ ಮಾಡ್ತಾರೆ. ನಾನು ಹೋಗ್ತಾ ಇಲ್ಲ, ಅವರೇ ಮ್ಯಾನೇಜ್ ಮಾಡ್ತಾರೆ ನೋಡಿ. ಈಗ ನಾನು ಬೆಳಗಾಗಿದೆ ಏರ್ಪೋರ್ಟಿಗೆ ಹೋಗುವಂಥದ್ದು. ಬೆಳಗ್ಗೆ ಏರ್ಪೋರ್ಟಿಗೆ 3 ಗಂಟೆಗೆ ಹೊರಟಿದ್ದೇನೆ. ನಮಗೆ 6 ಗಂಟೆ ಫ್ಲೈಟ್ ಇದೆ ಮಂಗಳೂರಿಗೆ. ಹಾಗೆ 3 ಗಂಟೆಗೆ ಎದ್ದು ಹೊರಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡೆಲ್ಲಿಯಲ್ಲಿ ಏರ್ಪೋರ್ಟು. ಇದು ಏರ್ಪೋರ್ಟ್ ಹೋಗೋ ದಾರಿ ನೋಡಿ. ಏರ್ಪೋರ್ಟಿಗೆ ಬಂದಾಯಿತು. ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು ಮಂಗಳೂರು ತಲುಪಲಿದ್ದೇವೆ. ಸುಮಾರೊಂದು 10:30ಗೆ ಮಂಗಳೂರಿಗೆ ಫ್ಲೈಟ್ ಮುಟ್ತದೆ. ಹಾಗೆ ಇದು ಈ ಸಲದ ವ್ಲಾಗ್, ಯಾವ ರೀತಿಯಲ್ಲಿ ನಾವು ಒಂದು ಟ್ರೈನ್ನಲ್ಲಿ ಅಡುಗೆ ಎಲ್ಲ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಶಿಪ್ನಲ್ಲಿ ಯಾವ ರೀತಿ ಅಡುಗೆ ಎಲ್ಲ ತಯಾರಿಸ್ತಾರೆ, ಅಲ್ಲೆಲ್ಲ ಸ್ಟೋರೇಜ್ ಯಾವ ರೀತಿ ಇರ್ತದೆ, ಅದನ್ನೆಲ್ಲ ನಿಮಗೆ ಒಂದು ತೋರಿಸ್ಲಿಕ್ಕಿದ್ದೇನೆ. ಆ ವಿಡಿಯೋ ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಧನ್ಯವಾದಗಳು.